ನೀರು ಕುಡ್ದಾನ. ಅವನೆಂತ ಸಾವು ಬರ್ತೈತೆ ಅಂದರೆ ದರಿದ್ರು ನನ್ನ ಮಗ. ಜಾಸ್ತಿನೇ ಆಯ್ತೈತಲ್ಲ, ಏನು ಜಾಸ್ತಿನೇ ಅನ್ಸ್ಕೊತಾ ಇದೆಯಾ? ಕಷ್ಟ ಬಿದ್ದಿತ್ತು ದುಡ್ಡು ಅದು. ಇವತ್ತವರೆಗೂ ₹1 ಕೊಟ್ಟಿಲ್ಲ. ತಿರುಗಿ ಸುಮ್ಮನೆ ಸೈಟ್ ಮಾಡ್ಬಿಡ್ತೀನಿ, ಕೊಡ್ತೀನಿ. ಸೈಟ್ ಮಾಡ್ಬಿಟ್ಟು ಕೊಡ್ತೀನಿ. 55,000 ಕೊಡು, 55,000 ಬಾರ್ಗೇನೇ ಇಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಕಾಸ್ಟ್ಲಿ ಸೀರೆ ತಗೊಂಡಿರೋದು, ಅದು ಅಮ್ಮಂಗೆ ಅಂತ. ಇವತ್ತೇ ಗೈಸ್ ಬೇಜಾರೇನು ಆಗ್ತಿಲ್ಲ, ನಂಗೆ ಖುಷಿ ಆಗ್ತೈತೆ. ಜಾತ್ರೆ ಈ ಥರ ಎಲ್ಲ ಇನ್ಸಲ್ಟ್ ಮಾಡಿದ್ರೆ ಜಾತ್ರೆಗೆ ಚೆನ್ನಾಗಿ ಬರೋದು ನಿಂತ್ಕೊಂಡು. ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ. ಸರಿ ಬ್ರಾ. ಹಾ ಮಾ, ನಿಂಗೊಂದು ಹೇಳಬೇಕಾಗಿತ್ತು. ನಾನು ಈಶಾಗೆ ಹೋಗಿದ್ನಲ್ಲ, ಅಲ್ಲಿ ನಿನಗೋಸ್ಕರ ಅಂತ ಇದೊಂದು ತಂದಿದ್ದೀನಿ. ರುದ್ರಾಕ್ಷಿ ನಿನಗೂ ಸೇರಿಸ್ತಾನೆ. ಆ್ಯಕ್ಚುಲಿ 2 ಇದೆ. ಒಂದು ಇಚ್ಛಾಶಿ ನನಗೆ ಕೊಟ್ಟಿದ್ದು, ಇನ್ನೊಂದು ನಾನು ನಿನಗೆ ತಗೊಂಡಿದ್ದು. ಇಲ್ಲ, ಈ ಕೈ ಮುಟ್ಟು ತಿಂದಿಲ್ಲಪ್ಪ ನಾನು. ಚಿಂಜಿಲ್ವಾ ಈಗ? ಆದ್ರೆ ಈ ಮೊಟ್ಟೆ ತಿಂದ್ರೆ ನಾನು ಮುಟ್ಟಕ್ಕೆ ಬೇಜಾರಾಗ್ತಾ ಇದೆ. ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಎತ್ಕೊಂಡು ಇಕ್ಕಂಗೆ ತೊಳಿಬೇಕು. ಆದರೆ ಈ ಕೈ ಮತ್ತೆ ಸೋಪಾಗಿ ತೊಳ್ಕೊಂಬಿಟ್ಟೆ ತಗೊಂಡಿದ್ದು ಮಮ್ಮಿ. ಸರಿ, ಒಂದು ನಿನಗೆ, ಒಂದು ನನಗೆ. ಹಿಂಗೆಲ್ಲ ಎಲ್ಲಂದ್ರೆ ಅಸ್ಕೆ ಮೇಲೆಲ್ಲ ಇಡಬಾರ್ದು. ಬೆಲೆ ಸರಿ 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 ಸರಿ. ಇನ್ನೊಂದು ಬ್ಯಾಗಲ್ಲಿ ಐತೆ, ಅದು ನಂಗೆ ಇಟ್ಕೊಂಡಿರ್ತೀನಿ. ಮಮ್ಮಿ, ಒಂದು ಕೇಳಿದ್ದೆ. ಈ ಸೀರೆಯಲ್ಲಿ ಕಾಸ್ಟ್ಲಿ ಸೀರೆ ಅಂದರೆ ಮೈಸೂರು ಸಿಲ್ಕ್ ಅಂತೆ, ಹೌದಾ? ಏನಕ್ಕೆ? ಅದೇನೋ ಗೋಲ್ಡ್ ಹಾಕಿರ್ತಾರ. ಮೈಸೂರು ಸಿಲ್ಕಲ್ಲಿ ಗೋಲ್ಡ್ ಹಾಕಲ್ಲ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಐತೆ. ಮಾರಿದ್ರು ಅಷ್ಟೇ ಇರ್ತದಾ? ಅದು ಗೊತ್ತಿಲ್ಲ. ಯಾರು ತೊಗೊತಾರೆ ಅದನ್ನು? ತೊಗೊಳ್ಬೋದೇನೋ, ನನಗೆ ಗೊತ್ತಿಲ್ಲ. ನಾನು ಮೈಸೂರು ಸಿಲ್ಕ್ ಸ್ಯಾರಿನೇ ತೆಗಿಯೋಣ ಮಾತ್ರ. ಇಲ್ವಾ? ಬೇಡಪ್ಪ. 10,000 15,000. ವಾ, ಏನು ಗೋಲ್ಡ್ ಇರುತ್ತೆ ನಮ್ಮ ಒನ್ ಟೈಮ್ ರಿಚಾಗಕ್ಕೆ ಅಷ್ಟೊಂದು ಕಾಸ್ಟ್ಲಿ ಖರ್ಚು ಮಾಡಬಾರ್ದು. ಜಾಸ್ತಿ ಆಗುತ್ತಲ್ಲ ಅದು. ಜಾಸ್ತಿ ಅಂತಲ್ಲ, ಇಷ್ಟಪಟ್ಟರೆ ತೊಗೊಂಡ್ಬಿಡ್ಬೇಕು. ಈಗಿರೋ ಪರಿಸ್ಥಿತಿಗೆ ಬೇಡ. ಅಡ್ಡ ದುಡ್ಡಿಗೆ ದುಡ್ಡು ಖರ್ಚು ಮಾಡ್ಬೋದು, ಅರ್ಧ ದುಡ್ಡಿಗೆ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಏನಂತ್ಯ? ಅದು ಕರೆಕ್ಟ್. ಸಂಪಾದನೆ ಮಾಡೋ ₹1 ಕೂಡ ಲೆಕ್ಕ ಇರತ್ತೆ. ಇವತ್ತು ಬೆಳಗ್ಗೆ ನಾನು ತಂದ್ರು ಸೀರೆ ಎಲ್ಲ ಹಾಕೊಂಡಿದ್ದೆ. ಅದೇನೇ ಹೇಳಿದ್ದೆ, ಗಿಫ್ಟಿ ಮಾಡ್ಕೊಂಡು ಇನ್ನೇನು ತಂದ್ಕೊಂಡು. ಅಮ್ಮ ಅಂತ ತಗೊಂಡಿದ್ದ ಅಂತ ಹೇಳೋಣ ಅಂತಿದ್ದೆ. ನಾನು ಡೈಲಾಗ್ ಹೊಡೆದ್ಬಿಟ್ರೆ ನೀವು ಒಂದೇನ ಒಂದು ಸೀರೆ ತಗೊಂಡು ಇಷ್ಟು ಮಾತಾಡ್ತೀಯಾ, ನಾನು 150 ಸೀರೆ ತಗೊಂಡು ಬಂದಿನಿ ಅಂತ ಡೈಲಾಗ್ ಹೊಡೆದ್ಬಿಟ್ಟು ಸುಮ್ಮನೆ ಇದ್ದೆ. 150 ಸೀರೆಯಲ್ಲಿ ಇಷ್ಟ ಆಗಿರೋ ಸೀರೆ ಯಾವ್ದು ನಿಂದು? ನೀನು ತಂದಿರೋ ಅಷ್ಟು ಸೀರೆಗಳಲ್ಲಿ ಎಲ್ಲ ಇಷ್ಟ ಆಗಿ ತೊಗೊಂಡಿರೋದು. 1 ಟೈಮ್ 2 ಟೈಮ್ ಯೂಸ್ ಮಾಡ್ತೀವಿ, 3ನೇ ಟೈಮ್ಗೆ. ನಿನ್ನ ಫೇವ್ರೆಟ್ ಕಲರ್ ಬ್ಲೂನಾ ಪರ್ಪಲ್ಲ? ಮೆರೂನು, ಬ್ರೌನು. ನಾನು ತಂದಿದ್ದು ಇಷ್ಟ ಹಂಗಾದ್ರೆ. ನಾನು ತಂದಿರೋ ಕಲರ್ ಚೆನ್ನಾಗಿತ್ತಾ? ಚೆನ್ನಾಗಿದೆ, ಸೀರೆನೂ ಸಕ್ಕತ್ತಾಗಿತ್ತು. ಬಟ್ ಏನಂದ್ರೆ ಮೈಸೂರು ಸಿಲ್ಕು ಇದಕ್ಕೂ ಇರೋ ಡಿಫ್ರೆನ್ಸ್ ಅಂದ್ರೆ, ಮೈಸೂರು ಸಿಲ್ಕು ಮುಟ್ಟೂರೆ ಸ್ಮೂತ್ ಆಗಿರುತ್ತೆ, ಇನ್ನೂ ಸಾಫ್ಟ್ ಆಗಿರುತ್ತೆ. ಇದೆಲ್ಲ ಲೋಕಲ್ ಇವೆಲ್ಲ. ಮೈಸೂರು ಸಿಲ್ಕ್ ಇನ್ನೂ ಸಾಫ್ಟ್ ಆಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ವಿನೋದ ಆಂಟಿ ಇದ್ರ ಅವೆ, ವಿನೋದ ಆಂಟಿ ನೈಸ್. ಕೇಳ್ಬೇಕು ಏನೈತೆ ಅದರಲ್ಲಿ. ಅವ್ರು ಕಂಪ್ಯೂಟರ್ ಅವೆ ಅಂತವೇ ಜಾಸ್ತಿ ತಗೊಂಡು ₹1 ಸಂಪಾದನೆ ಮಾಡಬೇಕು ಅಂದ್ರೆ 100 ಸರಿ ಆ ದಾರಿ 100 ಸತಿ ಯೋಚನೆ ಮಾಡ್ತೀಯ. ₹1 ಸಂಪಾದನೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಕಷ್ಟ ಬಿದ್ದು ಸಂಪಾದನೆ ಮಾಡ್ತೀವಿ. ಆ ₹1 ಸಂಪಾದನೆ ಮಾಡಿ ನಾ ಇವತ್ತು ಬರಲ್ಲ. ನಾವು ಒಂದು ₹10 ಸಂಪಾದನೆ ಮಾಡಿದ್ರೆ ನಮ್ಮ ಹತ್ರ ಕಿತ್ಕೊಂಡು ಹೋಗೋದೇ ₹5. ಈಸ್ಕೊಂಡು ಮುಂಡ ಮಕ್ಕಳು ಯಾವನೂ ದುಡ್ಡು ಕೊಟ್ಟಿಲ್ಲ. ದರಿದ್ರು ಮುಂಡ ಮಕ್ಕಳು ಉಳ್ದವನ ಹೊಟ್ಟೆ ಉಳ್ದೋಗತ್ತೆ. ಅವ್ನು ರೂಪೇಶ್ ಬಾಸ್ ಮಗ, ನನ್ನ ಮಗನೇ ನನ್ನ ಹತ್ರ ನನ್ನ ಕಷ್ಟ ಬಿದ್ದು ಸಂಪಾದನೆ ಮಾಡೋದು ನುಂಗ್ ನೀರು ಕೊಡ್ದಾನೆ. ಅವನೆಂತ ಸಾವು ಬರ್ತೈತೆ ಅಂದರೆ ದರಿದ್ರು ನನ್ನ ಮಗ. ಹೊಟ್ಟೆ ಉರಿತಾ ಐತೆ, ನನ್ನ ಕಷ್ಟ ದೇವ್ರಿಗೆ ತಗಲಿ. ಅವ್ನಿಗೆ ಯಾವಾಗ ನನ್ನ ಕಣ್ಮುಂದೆ ನೋಡ್ಬೇಕಾ ನನ್ನ ಮಗ? ಯಾರ್ಯಾರು ಹೇಳ್ತಾರೆ ಬಿಡು, ನಾನಿನ್ನೂ ಹೇಳಕ್ ಬಂದಲ್ಲ. ಸಿಕ್ಕಾಬಟ್ಟೆ ಕಷ್ಟ ಬಿದ್ದು ಸಂಪಾದನೆ ಮಾಡಿದ್ದೀನಪ್ಪಿ. ₹1 ಭಿಕ್ಷೆ ಬೇಡ ರೇಂಜಲ್ಲಿ ಅಂಗಡಿ ಬಾಗ್ಲಲ್ಲಿ ನಿಂತ್ಕೊಂಡು ಕಲೆಕ್ಷನ್ ಮಾಡಿರೋ ದುಡ್ಡು ನುಂಗ್ ನೀರು ಕುಡಿದ್ಬಿಟ್ರು. ಅವನು ಯಾರಬ್ಬ ಹಂಗೆ ಮಾಡ್ದ, ಈಸ್ಕೊಂಡು 13 ಲಕ್ಷ, ₹1 ಕೊಟ್ಟಿಲ್ಲ. ಸುಮ್ಮನೆ ಚೆನ್ನಾಗಿರುತ್ತೆ, ನೆನ್ಸ್ಕೊಂಡ್ರೆ ಕಣ್ಣು ತುಂಬ ಹೋಗುತ್ತೆ. ಯಾಕೆ ಅಷ್ಟು ಎಮೋಷನಲ್ ಆಯ್ತೈತೆ? 13 ಲಕ್ಷ ಅಲ್ಲ? ಅವ್ರ ಹೆಂಡತಿ ಮಕ್ಳು ಅವನಿಗೆ ಬಾಡಿಗೆ ಬರ್ತೈತೆ, ಕೊಡಕ್ಕೆ ಹೋಗಿದ್ರೆ ಯಾವಾಗ ಹೋದ್ರು ಗುಲ್ಡಾನ್ 13 ಲಕ್ಷ ತಿಂದಿಲ್ಲ ಉಣ್ಲಿಲ್ಲ. ಕಷ್ಟ ಅಂದಿದ ತಕ್ಷಣ ಕರೆದು ಮನೆ ಕೊಟ್ಟು ಕಳಿಸ್ದೆ. ಕಷ್ಟ ಹಾಕೊಂಡ್ರೆ ವ್ಯಾಲ್ಯೂ ಇಲ್ವಾ ಈ ಸೊಸೈಟಿಲಿ? ₹2 ಲಕ್ಷ ಈಸ್ಕೊಂಡು ಹೋದಾಗ ನನ್ನ ತಂಗಿ ಥರ ಇರ್ತೀಯಮ್ಮ ನೀನು, ನಾನು ನಿನ್ಗೆ ₹1 ಮೋಸ ಮಾಡಲ್ಲ ಅಂತ ನೀರು ಕುಡಿದ್ಬಿಟ್ಟ. ಹೋದಾಗೆಲ್ಲ ಹೇಳ್ತಾ ಇದ್ದಾನೆ. ನಾವು ಸ್ವಾಮಿ ಸೇವೆ ಮಾಡಿ 3 ವರ್ಷ ಆಯ್ತಲ್ವಾ, 3 ವರ್ಷ ಆಗಿದೆ. ಅದಕ್ಕೆ ಮುಂಚೆ ಅವನ ಹತ್ರ ವ್ಯವಹಾರ ಮಾಡಿದಾಗ ಈಸ್ಕೊಂಡಿರೋದು. ಬೇರೆಯವ್ರ ಹತ್ರ ಶೂಟಿಗೆ ಬಂದು ಈಸ್ಕೊಟ್ಟಿದ್ದೆ ₹2 ಲಕ್ಷ, 10 ಪೈಸಾ ಕೊಟ್ಟಿಲ್ಲ ನಾನು. ಕೂಲ್ ಡೌನ್ ಹೇಳ್ತಿಲ್ಲ ಕರ್ಮ ಬರ್ತದೆ ಅಂತ.
ಆಯ್ತದೆ. ಸಾಯಲ್ವೇ? ಸತಾನ ಹೋಗ್ಬಿಟ್ರೆ ನನ್ನ ಮಕ್ಳು ಇನ್ನೊಬ್ರಿಗೆ ಮೋಸ ಮಾಡಲ್ಲ. ನಿಯತ್ತಾಗಿರೋರಿಗೆ ಮೋಸ ಮಾಡಿ ಸಾಯ್ತಾರೆ. ನಾವಿಲ್ಲಿ ಒಬ್ರಿಗೆ 1 ರೂಪಾಯಿ ಸುಳ್ಳು ಹೇಳಿದ್ದಂಗೆ ಬೆಳಗ್ಗೆ ಎದ್ದು ಆ ಬಜಾರ್ಗೆ ಹೋಗಿ 10 ರೂಪಾಯಿ ಕಲೆಕ್ಟ್ ಮಾಡಿ ಕೂಡಾಕಿ ಇನ್ನೊಬ್ಬನ ಎದೆ ಮೇಲೆ ಇಕ್ಕಿದ್ರೆ ಆ ನನ್ನ ಮಗ ನುಂಗಿ ನೀರು ಕುಡ್ದಿರ್ತಾನೆ. ಹೇಳ್ಕೊಳಂಗಿಲ್ಲ, ಸುಮ್ಮನೆ ಇರಂಗಿಲ್ಲ. ಯಾವ್ದು ನೆನ್ಸ್ಕೊಳೋದು ಬೇಡ, ನೆನ್ಸ್ಕೊಂಡಷ್ಟು ತಲೆ ಕೆಟ್ಟು ಹೋಗ್ತೈತೆ. ಐ ಆಮ್ ದೇರ್ ರೈಟ್. ಇವತ್ತಿಲ್ಲ ನಾಳೆ. ಒಂದ್ ಮಾತ್ರ ನಿಜ, ಎಣ್ಣೆ ಹೆಂಗ್ಸು ಸಂಪಾದನೆ ಮಾಡೋ ತಿಂದಿರೋನು ಯಾವನು ಸಾಮಾನ್ಯ ಸಾಯಲ್ಲ. ಬೆಳಗ್ಗೆ ಹೋಗಿ ಬಜಾರಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡೋ ಯಾವತ್ತೂ ಹೇಳಿರ್ಲಿಲ್ಲ. ಇವತ್ತು ಹೇಳ್ತೈತಿ ಈ ತರ ಅಂದ್ರೆ ನಮಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡ್ಬಿಟ್ರು. ಅಷ್ಟು ಅಮೌಂಟ್ ಅಲ್ಲ. ಇವತ್ತು ಆ ನನ್ನ ಮಕ್ಳಿಂದಾನೆ ನಾನು ಇರಕ್ ಒಂದ್ ನೆಲೆ ಮಾಡ್ಕೊಂಡಿದ್ದಂಗ ಆಗೋಯ್ತು. ನನ್ನ ಕಡೆ ಕೂಡಾಕಿದ್ದೆಲ್ಲ ಯಾರಿಗೂ ಕಷ್ಟ ಅಂತ ಕೊಟ್ಟಿದ್ದ ದುಡ್ಡು 1 ರೂಪಾಯಿ ಬರ್ತಿದ್ದಂಗ ಆಗೋಯ್ತು. ಡೋಂಟ್ ಬಿ ಕಟ್ಟೋಣ, ದೊಡ್ಡದಾಗ ಕಟ್ಟೋಣ, ಟೈಮ್ ಇದೆ. ಆಯ್ತಾ? ಕೂಲ್. ಅಯ್ಯೋ ಜಾಸ್ತಿನೇ ಆಯ್ತೈತಲ್ಲ. ಏನು ಜಾಸ್ತಿ ನೆನ್ಸ್ಕೊತಾ ಇದೆಯಾ? ಜಾಸ್ತಿ ನೆನ್ಸ್ಕೊತಾ ಇದೆಯಾ? ಕೂಲ್ ಮಮ್ಮಿ. ಕಷ್ಟ ಬಿದ್ದಿದ್ದು ದುಡ್ಡು ಸಿಗೋದು ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ? 5 ರೂಪಾಯಿ ನೀರು ಕಾರಣ ಹಾಕಿ ಸಂಪಾದನೆ ಮಾಡಿದ್ದೀನಿ. ಅಯ್ಯೋ ಎಲ್ಲಿರ್ತಾರಮ್ಮ ಅವರು? ಎಲ್ಲಿರ್ತಾರಮ್ಮ ಅವರು? ಅವತ್ತು ನಿಂಗೆ ಗಡ್ಡ ಸಿಕ್ಲಿಲ್ವ? ನೀನು ವಿಡಿಯೋ ಮಾಡ್ತಿದ್ದಲ್ಲ, ಆಯಪ್ಪನೇನಾ? ಇವತ್ತವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ತಿರುಗಿ ಸುಮ್ಮನೆ ಇವ್ರು ಸೈಟ್ ಮಾಡ್ಬಿಡ್ತೀನಿ ಕೊಡ್ತೀನಿ, ಆ ಸೈಟ್ ಮಾಡ್ಬಿಟ್ಟು ಕೊಡ್ತೀನಿ. ನಿಮ್ಮ ಅಲ್ಲೇ ಇರ್ತಾರಲ್ಲ? ಎಲ್ಲಿ ಇರ್ತಾರೆ? ಸ್ವಂತ ಮನೆ ಐತೆ, 3 ಹೆಣ್ಮಕ್ಳು ಮದುವೆ ಮಾಡೋನೆ, ಕೊಡಕ್ಕೆ ಸಾಯ್ತಾನೆ, ಚೆನ್ನಾಗಿ ತಿನ್ಕೊಂಡವನೆ. ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ನು ಸಾವು ಮಾತ್ರ ಭಯಂಕರವಾಗಿ ಸಾಯ್ಬೇಕು. ನಾನಂತೂ ದೇವ್ರ ಹತ್ರ ಅದನ್ನೇ ಕೇಳ್ಕೊಂತೀನಿ. ನನಗೆ ಅನ್ಯಾಯ ಮಾಡ್ದಂಗೆ ಬೇರೆಯವ್ರಿಗೆ ಅನ್ಯಾಯ ಮಾಡಬಾರ್ದು. ಮರ್ಸಿಡೀಸು, ಬೆನ್ಸು, BMW ಎಲ್ಲ ತಗೊಂಡ್ಬಿಡು, ಗೋಲ್ಡ್ ಚೈನು, ಕತ್ತಿಗೆ, ಕಾಲಿಗೆ, ಕೈಗೆ, ಕಿವಿಗೆ, ಮೂಗಿಗೆ ಎಲ್ಲದಕ್ಕೂ ಹಾಕೊಂಡ್ಬಿಡು, ಗೋಲ್ಡ್ 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 ಹಾಕೊಂಡ್ಬಿಡು. ಸರಿ ಸರಿ, ನೀನು ಹೇಳಿದ್ಯಲ್ಲ, ವಿಡಿಯೋನೇ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಾಗ ಇಟ್ಸ್ ಓಕೆ ಸಂಜೆ. ಟೇಕ್ ಕೇರ್, ಒನ್ ಟೈಮ್, ಹ್ಯಾವ್ ಎ ಗುಡ್ ನೈಟ್, ಸ್ಲೀಪ್, ಪೀಸ್. ಸರಿ ಕಳಿಸ್ತೀನಿ ಬಿಡು. ಮಂಜು ಬ್ರೋ, ಅವರ್ ಯು ಬ್ರೋ? ಕುಸುವಾಗಿದ್ದೀರಾ ಬ್ರೋ? ಕಸುವಾಗಿದ್ದೀರಾ ಬ್ರೋ? ಹಾಕದ್ ಯಾಕೆ? ಅದ್ರ ಆದ್ಮೇಲೆ ಬ್ರೇಕಪ್ ಸಾಂಗ್ ಹಾಕದ್ ಯಾಕೆ? ನಮ್ ಜನಕ್ಕೆ ನಿಮ್ ನಂಬರ್ ಬೇಕಂತ ಕೊಡ್ಲಾ ಬ್ರಾ? ಯಾಕಪ್ಪ ಅಂದ್ರೆ ಜನ ನಿಮ್ಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸ್ಕೋತಾರೆ ಬ್ರೋ. ಯಾರಿಗೆ? ನಿಮಗೆ ಬ್ರಾ? ಯಾರಿಗೆ ಕೊಡ್ತೀರಿ ವಿಡಿಯೋ ಮಾಡ್ತಾ ಇರೋ ನಮ್ ಜನಕ್ಕೆ ಕೊಡೋಣ ಅಂತ. ಜನಕ್ಕ? ಆ ಬ್ರಾ, ನನ್ ಜೀವನ ನೀನು ಹೂ ಅಂತ ಹೇಳ್ಬಿಡು ಬ್ರೋ, ಸಾಕು. ನಾನು ಹೂ ಅಂತ ಹೇಳಿದ್ರೆ ಹಂಗೆ ಫೋನ್ ಆನ್ ಮಾಡ್ತೀನಿ, ನಂಬರ್ ಕಾಣಿಸ್ಬಿಡ್ತದೆ. ಬ್ರೋ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ. ಸರಿ ಬ್ರಾ, ನಿಮ್ಮ ಆನ್ಸರ್ ಸಿಕ್ತು ಬ್ರಾ. ಎಂತ ದೋಸು ಏನಿದೆ ಸಿಲ್ಕಲ್ಲಿ? ಸಾಫ್ಟ್ ಆಗೈತೆ, ತುಂಬಾ ಸಾಫ್ಟ್ ಆಗಿರುತ್ತೆ ಸೀರೆ. ಬಟ್ ವಾಟರ್ ಬಳಸಲ್ಲ, ನೀರು ಹಾಕಿದ್ರೆ ಹೋಯ್ತದು ಸೀರೆ. ನೀರ್ಗೆ ಹಾಕಿದ್ರೆ ಹೋಯ್ತಾ? ಅಂತದಕ್ಕೇನು ಕೊಡ್ಬೇಕಾ ಸೀರೆಗೆ ಅಷ್ಟೊಂದು? 900 ಅಕ್ಕ ಅವರಲ್ಲ. 900 ಅಕ್ಕ ಯಾರಮ್ಮ? ತುಂಬಾ ಹೇಳು. ಅವ್ರು 902ನೇ ಅಕ್ಕ, ಅಕ್ಕನ ಮಗ. ಅವ್ರ ಮದ್ವೆಗೆ ಅವ್ರು ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ತಂದ್ರು. ನಾವೆಲ್ಲ ಚಿಕ್ಕ ಮಕ್ಳು. ಅವ್ರ ಮದ್ವೆ ಟೈಮಲ್ಲಿ ಸುಮಾರು ಬುದ್ಧಿ ಬಂದಿತ್ತು. ಗೊತ್ತಿಲ್ದಿರ ಒಂದು ನೀರು ಮಾಮೂಲಿ ಬಟ್ಟೆ ಒಗ್ದಂಗೆ ಹೋಗ್ಯಕ್ಕೆ ಹಾಕ್ಬಿಟ್ರು. ಸೀರೆ ಎಲ್ಲ ಹಿಂಗೆ ಮುದ್ರಕೊಂಡ್ಬಿಡ್ತು. ಸಣ್ಣಗೋಯ್ತಾ ಅಂದ್ರೆ ಪೂರ್ತಿ ಸುಕ್ಕಲ್ ತರ ಆಗೋಯ್ತು. ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಅವಾಗಲೇ ಅನ್ಕೊಂಡು, ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ ಹಿಂಗಿರ್ತಾ ಅಂತ. ನಾನು ತಗೊಂಡಿಲ್ಲ. ತಲೆ ಕೆಡಿಸ್ತಾರಪ್ಪ, ಯೂಸ್ ಕಾಸ್ಟ್ಲಿ. ಅವಾಗಲೇ ಅವರೆಲ್ಲ ತಗೊಂಡಿದ್ರು ಎಲ್ಲ. ಸರಿ, ಏನೋ ಒಂದು ಇರ್ತದೆ, ಇರೋ ಒಂದು ಹಿಂಟ್ ಹುಡುಕ್ತೀನಿ. ಗೂಗಲ್ ಚಾಟ್ ಜಿಪಿಟಿ. ಅಯ್ಯೋ ನನಗೆ ಅದು ಬೇಡ. ನೀನು ಹೋಗ್ತಿರೋದು ಏನು ವಿಷಯ ಹೇಳಿ ಫಸ್ಟ್ ನನಗೆ. ಹೈದರಾಬಾದಲ್ಲಿ ಮೈಸೂರು ಸಿಲ್ಕ್ ಸಾರಿ ಕಮ್ಮಿಗೆ ಸಿಗ್ತಾವಂತೆ. ಮೈಸೂರು ಸಿಲ್ಕ್ ಮೈಸೂರಲ್ಲಿ ಜಾಸ್ತಿ ಅಲ್ವಾ ಲಾಜಿಕ್. ಹೈದರಾಬಾದ್ ಸಿಲ್ಕ್ ಸಾರಿ ಕಮ್ಮಿಗೆ ಸಿಗ್ತಾವಂತೆ. ಇಬ್ರು ಹೋಗ್ತೀವಿ, ರೌಂಡ್ ಹಾಕೊಂಡ್ ಬರ್ತೀವಿ. ಇಬ್ರೇನ ಜೊತೆಗೆ ಇನ್ಯಾರೋ ಇಬ್ರು ಹಾಕೊಂತೀನಿ ಅಂತ. ಜೊತೆಗೆ ಇಬ್ರು ಬರ್ತೀವಿ. ಸುದೀಪುರ ಅಮ್ಮನ್ಗೆ ಹೇಳ್ತಾ ಇದ್ದೀನಿ, ಹುಷಾರಾಗಿರ್ರಿ, ಗಂಡ್ಮಕ್ಳು ಸರಿ ಇಲ್ಲ. ನಾನೇನ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೀವು ಮಾಡಿದ ಕೆಲ್ಸಕ್ಕೆ ನಾನು ಯಾಕೆ ಹಿಂಗೆ? Guys,
ಗೈಸ್ ಇವತ್ತು 6 ಗಂಟೆಗೆಲ್ಲ ಎದ್ಬಿಟ್ಟಿದ್ದೀನಿ. ಏನು ದೊಡ್ಡ ಸಾಧನೆ ಇಲ್ಲ, ಬಟ್ ದಿನ 6 ಗಂಟೆಗೆ ಎದ್ಬಿಟ್ಟಿದ್ದೀನಿ. ನೋಡಿ ವಾತಾವರಣ ಎಷ್ಟು ಕತ್ಲಾಗುತ್ತೆ. ನಮ್ಮ ಅಮ್ಮ ಕೂಡ ಶಾಕ್. ಮಮ್ಮಿ ಶಾಕಾ? ಕುಡಿ ಗಾಯ್ಸ್, ಐ ಲವ್ ಯು ತೇಜು. ಓ ಮೈ ಗಾಡ್, ಮೊನ್ನೆ ಓಹೋ ಕಮಿಂಗ್ ಡಿಡಿ ಯಾರು ನಂಗೆ ಲೆಟ್ರ್ ಕೊಟ್ಟಿದ್ದು? ಕಟ್ಲಾ? ಸೂಪರ್ ಸ್ಕೂಲ್ಗೆ ಹೋಗಿಲ್ಲ? ಹಾಂ ಎವ್ರಿ ಸಂಡೇ ಸಜನಾ? ನೈಸ್. ಆದರೆ ಇದನ್ನ ಸೀಕ್ರೆಟ್ ಆಗಿರಲಿ, ಟೈಮ್ ಬಂದಾಗ ಓಪನ್ ಮಾಡ್ತೀನಿ. ಓಕೆ ಗಾಯ್ಸ್, ಅಮ್ಮನ ಮಾರ್ಕೆಟಲ್ಲಿ ಡ್ರಾಪ್ ಮಾಡಿದ್ದೀನಿ. ಎಕ್ಸಿದನ್ನ ನನ್ನ ಕೆಲಸಕ್ಕೆ ಅಂತ ಹೋಗ್ತೀನಿ, ಅಮ್ಮ ಕೆಲಸಕ್ಕೆ ಅಂತ ಹೋಗುತ್ತೆ. ಸಿಗೋಣ ಮಮ್ಮಿ. ಏನು ಓ ಲಾಡು ಯಾರ್ಯಾರು ಋಣ ಆಯ್ತು ಯಾರಿಗೆ ಗೊತ್ತು. ಹಾಂ ಬಾಯ್ ಮಾ. ಯೂಶ್ವಲ್ ಆಗಿ ಮೈಸೂರಿಗೆ ಸ್ಯಾಟಲೈಟ್ ಇಂದನೇ ಹೊರಟಿದೆ. ನಿಮ್ಗೆ ಹೇಳೋದು ಬರ್ತೋಗಿದೆ. ಇವಾಗ ನಾನು ಮೈಸೂರಿಗೆ ಹೋಗ್ತಾ ಇದ್ದೆ. ಯೂಶ್ವಲ್ ಆಗಿ ಮೈಸೂರಿಗೆ ಸ್ಯಾಟಲೈಟ್ ಇಂದನೇ ಬಸ್ ಆಗ್ತಾ ಇದ್ದೆ. ಅದು ಲೇಟ್ ಆಗ್ತಿದ್ದಕ್ಕೆ ಸೀದಾ ಕೆಂಗೇರಿಯಿಂದ ಬಸ್ ಆಗ್ತಾ ಇದ್ದೀನಿ. ಬಿಕಾಸ್ ಇಟ್ ಸೇವ್ಸ್ ಮೋರ್ ಟೈಮ್. ಬೈ ದ ವೇ, ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ ರೀಸನ್ ನೆನ್ನೆಲ್ಲ ಅಷ್ಟು ಮಾತಾಡಿಲ್ಲ ನಾನು ಮಾತ್ರ. ಅದಕ್ಕೆ ನೋಡಿ ಗೈಸ್, ಆ ಕಡೆ ಒಂದು ಬಸ್ ಅದೇ, ಸೀದಾ ಆ ಬಸ್ನ ಹೋಗ್ಬೇಕು ಇವಾಗ. ಓಕೆ ಗೈಸ್, ಫೈನಲಿ ಮೈಸೂರಿಗೆ ಬಂದಿದ್ದೆ. ಆ್ಯಂಡ್ ಈ ಕಡೆ ಇಲ್ಲಿ ನಾನು ಸ್ಪೆಷಲ್ ಬಸ್ ಮೀಟ್ ಆಗಬೇಕು, ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದು. ಪಾಲಿಟಿಕ್ಸ್ ಆಗಿದ್ರೆ ಐ ವಿಲ್ ನಾಟ್ ಶೋ ದಿಸ್. ಇದನ್ನು ಸೋಷಿಯಲ್ ಮೀಡಿಯಾ ಆಗಿದ್ರೆ ಐ ವಿಲ್ ಶೋ ದಿಸ್. ಒಂದು ಸ್ಟ್ರೈಕ್ ಸ್ಟಾರ್ಟ್ ಆಯಿತು, ಧರಣಿ ಕೂತ್ಕೊಂಡ್ರು, ಪೊಲೀಸ್ ಬಂದರು, ತಗೊಂಡು ಜೀಪಲ್ಲಿ ಹೋಗ್ತಾ ಇದ್ದಾರೆ. ಸೊ ಹಿಯರ್ ಇಸ್ ಹೌ ಸ್ಟ್ರೈಕ್ ಎಂಡೆಡ್. ವಿಡಿಯೋ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ? ಇಲ್ಲ ಅದರ ಹ್ಯಾಂಡ್ ಗುಡ್. ನಿಮ್ಮ ಹೆಸರು? ಆನಂದ್. ಗೈಸ್, ಮೀಟ್ ಮಿಸ್ಟರ್ ಆನಂದ್. ಇವತ್ತು ನನ್ನ ಈ ಜರ್ನಿಗೆ ನನಗೆ ಸಪೋರ್ಟಿವ್ ಆಗಿರ್ತಾರೆ. ಇವ್ರದ್ದೇ ಆಟೋ ಇದೆ ಒಂದು. ಈ ಆಟೋಲ್ಲಿ ನಾನೊಂದು ಕಸ್ಟಮರ್ ಆಗಿ ರೌಂಡ್ ಆಗ್ತಾ ಇದ್ದೀನಿ ಇವತ್ತು. ಗಾಯ್ಸ್, ನಿಮ್ಗೆ ಗೊತ್ತಿಲ್ಲ ಗಾಯ್ಸ್, ಮಿಸ್ಟರ್ ಆನಂದ್ ಬ್ರೋ ಇಸ್ ನಾಟ್ ನಾರ್ಮಲ್ ಆನಂದ್ ಬ್ರೋ. ಅವ್ರು ವಿಡಿಯೋ ಬರ್ಸ್ಕೊಳ್ಳಿ, ಹೆವಿಯಾಗಿ ಮಾಡ್ತಾರೆ. ಒಳ್ಳೊಳ್ಳೆ ಕ್ಲಿಪ್ಸ್ ತಗೊಂತಾರೆ. ಸೂಪರ್ ಬ್ರೋ ನೀವು. ಹಲೋ, ಲೆಫ್ಟ್ಗೆ ಯಾಕೆ ಬಂದೆ? ಉಲ್ಟಾ ಹೋಗ್ಬೇಕು ನೀನು. ಉಲ್ಟಾ ಹೋಗ್ಬೇಕಾ? ಹಾಂ, ಏನು ಉಲ್ಟಾ ಹೋಗ್ಬೇಕು? ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ನೀನು, ಮುಂದಕ್ಕೆ ಬಂದ್ಬಿಟ್ಟಿದ್ಯಾ. ಹೌದಾ? ಏನ್ ಆಟಾಡ್ಸ್ತಿದ್ಯಾ ನೀನು ಹಂಗೆ? ಕ್ಯಾಮ್ರಾ ಇಟ್ಟಿರೋದು ನಾನು ನೋಡ್ದೆ. ಕ್ಯಾಮ್ರಾ ನೋಡ್ಬಿಟ್ಟಾ? ನೀವು ಸ್ವಲ್ಪ ಆಟಾಡ್ಸೋ ವಿಡಿಯೋ ಮಾಡಬೇಕಾಗಿತ್ತು. ಆಗಲೇ ಅಲ್ಲಿದ್ರಲ್ಲ, ಹಿಂಗೆ ಬಂದರೆ ಹಿಂಗೆ ಬರೋರು, ಹಂಗೆ ಹೋಗೋದ್ರೆ ಹಂಗೆ ಹೋಗೋರು. ಮೀಟ್ ಮಿಸ್ಟರ್ ಆನಂದ್, ಮೀಟ್ ಮಿಸ್ ಲಾವಣ್ಯ ಅಂತ ಹೇಳಿದ್ರು. ಲಾವಣ್ಯ ಮೀಟ್ ಮಿಸ್ಟರ್ ಆನಂದ್ ಬ್ರೋ, ಮೀಟ್ ಮಿಸ್ ಲಾವಣ್ಯ. ಇವಾಗ ಕರೆಕ್ಟಾಗಿ ಹೇಳೋಣ. ಸರಿ ಬನ್ನಿ ಹೋಗೋಣ. ಇವಾಗ ನಾವೆಲ್ಲ ಹೋಗ್ಬೇಕು ಅಂತ ಇವರು ಹೇಳ್ತಾರೆ. ಎಲ್ಲಿದ್ದಾರೆ? ಬನ್ನಿ. ಅಲ್ಲ ಗೈಸ್, ನನ್ನ ಮುಖಕ್ಕೇನು ಚೆನ್ನಾಗಿಲ್ವಾ? ನೀವೇ ಕಮೆಂಟ್ ಹಾಕ್ತೀರಾ ಮುಖದಲ್ಲಿ ಏನಿದೆ, ಗುಣದಲ್ಲಿ ಎಲ್ಲ ಇದೆ ಅಂತ. ಇನ್ನು ನೋಡ್ರಿ, ಈ ಹುಡುಗಿ ಆಟ ಹಾಕ ನಾವು ಮುಂದೆ ಹಿಂಗೆ ಬರಬೇಡ ಅಂತ ಹೇಳ್ತಾರೆ. ಏನು ಚೆನ್ನಾಗಿ ಕಾಣಿಸ್ತಲ್ಲ ಮುಖ ಜನರ ಮುಂದೆ? ಹೇಳು, ಆಗ್ಬೇಕಾ ಆ್ಯಕ್ಟ್ರ? ಕೇಳೋದೇ ಇಲ್ಲಪ್ಪ. ಹ್ಯಾಟ್ ಏನಕ್ಕೆ ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ. ಗೈಸ್, ಇವಾಗ ತುಂಬ ದಿವಸ ಆದಮೇಲೆ ಅದನ್ನ ಮೀಟ್ ಮಾಡ್ತಾ ಇದ್ದೀವಿ. ಶೇಡ್ಸ್ ಕಾಣಿಸ್ತಲ್ವಾ? ಶೇಡ್ಸ್ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನಿಮಗೆ? ಕಾಣಿಸ್ತಿದೆ. ಬ್ಯಾಗ್ ಹಾಕಿದ್ರೆ ಸ್ಯಾರಿ ಥರ ಕಾಣಿಸ್ತಿದೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇವಾಗ ಸ್ಪೆಕ್ಸೇ ಡೊಂಕ ಪಂಕ ಐತಿ. ಇದು ಕೆಳಗ ಇವಾಗ ಈಗಲೂ ಹಂಗೆ ಐತಿ. ಏನ ಹೆಂಗೆ ಕಾಣಿಸುತ್ತಪ್ಪ? ಈಗಲೂ ಹಂಗೆ ಇರೋದು. ಇದು ಕೆಳಗಡೆ ಇದೆ, ಇದು ಮೇಲೆ ಇದೆ. ಇವಾಗ ಆಗೈತಲ್ಲ? ಇಲ್ಲ, ಹೆಂಗಿದ್ರು ಪ್ರಾಬ್ಲಮ್ ಏನಿದೆ. ಗೈಸ್, ಇವಾಗ ಏನು ಗೊತ್ತಾ, ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಮೈಕ್ ಹಾಕೋ. ತುಂಬ ದಿವಸ ಆದಮೇಲೆ ಅತ್ತೆ ಮೀಟ್ ಮಾಡಿ ಮಮ್ಮಿಗೆ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೆ. ಯಾವ ಥರ ಗ್ರೀಟಿಂಗ್ ಮಾಡಿದ್ರೆ ಹಂಗೆ ಇಂಪ್ರೆಸ್ ಆಗ್ಬಿಟ್ಟು ಫುಲ್ ಡಿಸ್ಕೌಂಟ್ ಇರೋ ಶಾಪ್ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅಲ್ಲೇನು ನಮ್ದು ಅಂಗಡಿ ನೀವು ಸೇಲ್ಸ್ ಮಾಡಿರಲ್ಲ, ಫ್ಯಾಮಿಲಿ ಎಲ್ಲ ತಗೋತಾ ಇರೋ. ಅದಕ್ಕೆ ಅವ್ರೇನು ಗುರ್ತಾ ಇಟ್ಕೊಂಡಿರ್ತಾರ. ಗುರ್ತಿಟ್ಕೊಂಡಿರಲ್ಲ, ವೇಸ್ಟ್. ಹಂಗಾರೆ ಹೋಗೋದು ಯೂಸ್ ಇಲ್ಲ. ಲಕ್ಕಿ ಕಸ್ಟಮರ್ ಅಲ್ಲ, ರೆಗ್ಯುಲರ್ ಕಸ್ಟಮರ್ ಅಲ್ಲ, ಲಕ್ಕಿ ಕಸ್ಟಮರು ಅಲ್ಲ. ಒಂದು ಒಳ್ಳೆ ಕಸ್ಟಮರ್ ಆಗಿ ಹೋಗಿಲ್ಲ ನೀವು ನಮ್ಮಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ. ಸ್ವಲ್ಪ ಕ್ಯಾಮ್ರಾ ಇಕ್ಕ
ಇವಾಗ ಮೀಟ್ ಮಾಡಿದ ತಕ್ಷಣ ಮೀಟ್ ಮಾಡಿದ ತಕ್ಷಣ ಸ್ಪೆಕ್ಸ್ ಹಾಕೊಂಡಿರ್ಬೇಕು, ಸ್ಪೆಕ್ಸ್ ತೆಗ್ದಿರ್ಬೇಕಾ? ಯುವರ್ ವಿಶ್. ಹಂಗಾರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಅದೇ ನಮಸ್ಕಾರ ಆಗಲ್ಲ, ಅದೇ ನಮಸ್ಕಾರ ಆಗಲ್ಲ. ಹೆಂಗೆ ಹೇಳಿ? ಕಾಲಿಗೆ ಬಿದ್ಬಿಡ್ತಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಸರಿ ಬಿಡಲ್ಲ, ಮೇಲೆ ಆಟೋಮೆಟಿಕ್ ಆಗಿ ಒಳಗಡೆಯಿಂದ ಬರ್ತದೆ ಫೀಲ್. ಇದೆಲ್ಲ ಎಷ್ಟೇ ಪ್ಲೇಪರ್ ವರ್ಕ್ ಆಗಲ್ಲ ಆ ಕಡೆ. ಓಹೋ, ಒಳ್ಳೆ ಟೈಮಿಗೆ ಈ ಕಡೆ ಹ್ಯಾಟು, ಆ ಕಡೆ ಸಿಲ್ಕ್ ಸ್ಯಾರಿ, ಎರಡು ಆಪೋಸಿಟಲ್ಲೇ ಐತೆ. ನಿಮ್ಗೆ ಡಾಲ್ ಬೇಕಾ? ಆ ಚಿಕ್ಕ ಹುಡುಗಿ ಜೊತೆ ಬಂದಿದ್ದೀವಿ, ದೊಡ್ಡ ಹುಡುಗಿ ಜೊತೆ ಬರಬೇಕು. ಡಾಲ್ ಗೀಲ್ ಅಂತಂದು ಬ್ರೋ ಹ್ಯಾಂಡ್ ಕೊಡಿ. ಥ್ಯಾಂಕ್ ಯು. ಇಲ್ಲಿ ನಿಮ್ಮ ಭೇಟಿ ಎಂಡ್ ಆಯ್ತದೆ. ಇವಾಗ ನಿಮ್ಮ QR ಕೋಡ್ ಕಳಿಸ್ತೀರಾ? ನಾನು ಮಾಡ್ತೀನಿ ಅಷ್ಟೇ. ಎಷ್ಟು ಜನ ಹ್ಯಾಟ್ ಇದು? 100 ಎಲ್ಲ ನಾವು. ಓ, ಇದು ಚೆನ್ನಾಗೈತಲ್ಲ, ಕಲರ್ ಮ್ಯಾಚಿಂಗ್ ಮ್ಯಾಚ್ ಆಗ್ತಾಯಿಲ್ಲ. ಇದು ಮ್ಯಾಚ್ ಆಗುತ್ತೆ ನೋಡು, ಕೌಬಾಯ್. ಯಾಕಂದು ನೋಡಿ. ಬಿಸಿಲು ಕರೆಕ್ಟಾಗಿ ಐತಲ್ಲ, ಬೇಡ ಇದು ಜಾತ್ರೆ. ಈ ಥರ ಎಲ್ಲ ಇನ್ಸಲ್ಟ್ ಮಾಡಿದ್ರೆ ಜಾತ್ರೆಗೆ ಚೆನ್ನಾಗಿ ಬರೋದು ನಿಂತಿರಲಿ. ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ದೊಡ್ಡದು. ಹಾಯ್ 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 ಹಾಯ್. ನಾನು ಬಂದು 1 ಅವರ್ ಅರ್ಧ ಗಂಟೆ ಆಯಿತು. ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟು ಲೇಟ್ ಆಯಿತು. ಆಟೋ ಕೇಳಿದಾಗ ಇನ್ನೊಂದು ಯಾವುದೋ ಫ್ಯಾಕ್ಟ್ರಿಯಿಂದ ಬರ್ತಿದ್ದೆ, ಇನ್ನೊಂದು ಯಾವುದೋ ಹೇಳಿದ್ರು ಗೊತ್ತಿಲ್ಲ. ಹಾಂ ಹಾಂ, ಇದು ಫಸ್ಟ್ ಇದು ಫಸ್ಟ್. ಗೈಸ್, ಇವಾಗ ನಾವು 2ನೇ ಸ್ಟೋರ್ ಕಡೆ ಹೋಗ್ತೇವೆ. ಬಸ್ ಸ್ಟ್ಯಾಂಡ್ ಹೋಗುತ್ತಾ? ಸಿಟಿ ಬಸ್ ಸ್ಟ್ಯಾಂಡ್. ಅಣ್ಣ, ಸಿಟಿ ಬಸ್ ಸ್ಟ್ಯಾಂಡು. ಅಮ್ಮಗೆ ಸಿಲ್ಸರ್ ಕೇಳಿದ್ರೆ ನಮ್ಮ ವಿಷಯ ಅಮ್ಮ ಮತ್ತೆ ಅವ್ರ ಅಕ್ಕ ತಂಗಿ ತಗೊಂಡು ನೀವು ತಗೊಂಡಿರೋದು ಅಂತ ಗೊತ್ತಿರೋದು. ಅಮ್ಮ ತಗೊಂಡಿಲ್ಲ ಅಂತ ಇಲ್ಲಿವರೆಗೆ. ಗೈಸ್, ಇವಾಗ KSIC ಅಂತ ಹೇಳ್ಕೊಂಡು ಇದೆಯಂತೆ. ಅಯ್ಯೋ ಮಾತ್ರ ಗೊತ್ತಾನೆ, ಏರಿಯಾಗೆ ಬಂದಿಲ್ಲ ಗೈಸ್ ನೆಟ್ಟಿಗೆ. ಸೊ ಇವ್ರು ಕರ್ಕೊಂಡು ಹೋಗ್ತಾರೆ, ಮತ್ತೆ ಅವರು ಹೋಗ್ತಾರೆ, ಅವ್ನು ಫಾಲೋ ಮಾಡ್ಕೊಂಡಿದ್ದೆ. ನೋಡಿ ಏನು ಜಾಯಿಂಟ್ ಅತ್ತೆ ಮಗಳು ಫುಲ್ಲು ಕನೆಕ್ಷನ್. ಮೆರೂನು, ಬ್ರೌನು. ನಾನು ಇಷ್ಟ ಹಂಗಾದ್ರೆ ನಾನು ಏನು ಇರಲ್ಲ ಅನ್ಕೊಂಡಿದ್ರೆ ಇಲ್ಲಿ ಜನ ತುಂಬ್ಕೊಂಡಿರಲ್ಲ. ಒಂದು ಸಿಲ್ಕ್ ಸ್ಯಾರಿಗೆ ಇಷ್ಟೊಂದು ಡಿಮ್ಯಾಂಡ. A few inches later. ಗೈಸ್, ಯಪ್ಪ, ನಮ್ಮ ಬಾಯ್ಸ್ ಅಂಗಡಿಲಿ 550 ರೂಪಾಯಿ ಬಟ್ಟೆ ಅಂದ್ರೆ ಬಾರ್ಗಿನ್ ಮಾಡ್ತಾರೆ. 55,000 ಪುಡುಕ್, 55,000 ಬಾರ್ಗಿನ್ ಇಲ್ಲ. ಅದು ಸೀರೆಗೆ ಯಪ್ಪ ಶಾಕಿ ಆಗೋದೆ. ನಾನು ಪೇಮೆಂಟ್ ಮಾಡ್ಬಿಟ್ಟು ಇದಕ್ಕೆಲ್ಲ ಬಾರ್ಗಿನ್ ಕೊಡ್ತಾರ ನಿಮಗೆ? ಕೊಡಲ್ವಾ? ಎಲ್ಲ ಅದು ಅಂಗಡಿನೇ ಅಲ್ವಾ, ಕೊಡ್ತಾರೆ. ಯಾವುದು ಕೊಡಲ್ಲ, 1 ರೂಪಾಯಿ ಬಿಡಲ್ಲ. ಅದು ಗೋಲ್ಡ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಇಲ್ಲಿ ರೈಟು ಜಾಸ್ತಿ ಆಯ್ತಲ್ಲ. ಹಾಂ ಗೈಸ್, ನಾನು ಆ್ಯಕ್ಚುಲಿ ಹೆವಿ ಶಾಕಲ್ಲಿದ್ದೀನಿ. ಅವ್ರು ಪುಡುಕ್ ಅಂತ ಹೇಳ್ತಾರ ಪ್ರೈಸ್ನ. ಅಲ್ಲಿ ಯಾರು ಶಾಕ್ ಆಗ್ತಲ್ಲ ಪ್ರೈಸ್ ಕೇಳಿದ್ರು. ನಾನು ಒಬ್ಬನೇ ಶಾಕ್ ಹೋಗ್ತಿರೋದಲ್ಲಿ, ಎಲ್ಲ ಹೆಣ್ಮಕ್ಳು ಇರೋದಲ್ಲಿ. ಗೈಸ್, ನಾವು ಸುದರ್ಶನ್ ಸಿಲ್ಕಲ್ಲಿದ್ದೀವಿ. ಹೆಂಗಾದ್ರೂ ಮಾಡಿತ್ತಲ್ಲ. ಹಾಂ, ರೇಟ್ ಹೇಳ್ತಾರೆ, ಬಾರ್ಗೇನ್ ಮಾಡೋಣ ಅಂತಿದ್ದೆ. ಬಾರ್ಗೇನೇ ಮಾಡೋಣ ಅಂತವ್ರೆ. ಯಪ್ಪ, ನನಗಿದ್ರು ಯಾರು ರೀಸೇಲ್ ಮಾಡಲ್ಲ, ಗಿಫ್ಟಾಗಿ ಕೊಟ್ಟಿರೋ ಯಾರು ಸೇಲ್ ಮಾಡಲ್ಲ. ಆದರೂ ಕೂಡ ಅಷ್ಟೊಂದು ಕಾಸ್ಟ್ಲಿನಾ ಅಂತ ಅನಿಸ್ತೈತೆ. ಎಲ್ಲ ರೀಲ್ಸಲ್ಲಿ ಸೇವ್ ಮಾಡ್ಕೊಂಡಿದ್ದಾರೆ ಗೈಸ್. ಮತ್ತೆ ಈ ಕಡೆ ಗೈಸ್ KSIC ಬಂದು ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಒಂದು ಸಿಲ್ಕ್ ಕಂಪ್ನಿ ಆಗಿರುತ್ತೆ. ಆ ಕಡೆ ಎಲ್ಲ ಸಪ್ಲೈ ಗೌರ್ಮೆಂಟ್ ಅಂಡರಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಈ ಕಡೆ ಆ ರೇಂಜಿಗೆ ಅಂದರೆ ಅಷ್ಟು ಪ್ಯೂರ್ ಸಿಲ್ಕ್ ಇರಲ್ಲ ಅಂತ ಈ ಕಡೆ ಸೆಕೆಂಡ್ಸ್ ಇರ್ತವೆ, ಇವರೇ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಕೊಟ್ಟು ಚೀಫ್ ಮಿನಿಸ್ಟರ್ ಏನಾದ್ರು ಕಷ್ಟ ಅಂತ ಬಂದಾಗ ಯೂಸ್ ಆಗುತ್ತೆ, ಆ ಥರ ಕೊಡಿಸ್ಬೇಕು ಅಂದ್ಬಿಟ್ಟು ಅದನ್ನ ತೀಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ರೌಂಡೆಲ್ಲ ಹಾಕಿ ಸೀದಾ ಫ್ಯಾಕ್ಟ್ರಿ ಕಡೆ ಹೊರಟಿದ್ದೀವಿ. ಆ ಕಡೆ ಏನೋ ಅಲ್ಲೇ ಮಾಡಿ ಅಣ್ಣ ಹೇಳ್ತಾರೆ, ಹಂಗೆ ಅಲ್ಲೇ ಮಾಡಿ ಅಲ್ಲೇ ಸೇಲ್ ಕೊಡ್ತಾರೆ ಅಂತೆ. ಹೋಗ್ಬಿಟ್ಟು ಅಲ್ಲೇ ಇದಕ್ಕೆ ನೋಡೋಣ ಅಂತ ಅವರೆಲ್ಲ ಹುಡುಕ್ತಾ. KSIC ಅಂತ ಇಲ್ಲೊಂದು ಮಾಡವ್ರೆ. ನೈಸ್, ಇದೊಂದು ಚೆಕ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡ್ಬಿಟ್ಟು ಫೈನಲ್ ಆಗಿ ಆ ಫ್ಯಾಕ್ಟ್ರಿ ಕಡೆ ಹೋಗೋದು. ಖಾಲಿ ಆಗೋಯ್ತಾ? ಆ ಫ್ಯಾಕ್ಟ್ರಿ ಸಿಗುತ್ತಾ? ಫೋನೆಲ್ಲ ಅಲೌಡ್ ಇಲ್ಲ ಅಲ್ಲ ಆ ಕಡೆ. ಈಗ ಹೊರಗಡೆ ಎಲ್ಲ ವೀಡಿಯೋ ಮಾಡೋದು ಬಿಡ್ತಾಯಿಲ್ಲ ಇಲ್ಲಿ. ಫುಲ್ ಗೋಲ್ಡು, ಇದ್ರ ಸಿಲ್ವರ್ ಗೋಲ್ಡು ಲೆಕ್ಕ ಐತೆ ಅಂದ್ಬಿಟ್ಟು ಫೈನಲಿ ಗೈಸ್ ಇವಾಗ ಬಂದಿದ್ದೀವಿ. ಆ್ಯಂಡ್ ಇದೇ ಲಾಸ್ಟ್ ಸ್ಪಾಟು. ಈ ಕಡೆ ಏನು ಸಿಗುತ್ತೆ ಇದು ನೋಡಿ, ಮೈಸೂರು ಯಾವುದೋ ವೀವಿಂಗ್ ಫ್ಯಾಕ್ಟ್ರಿ ಅಂತ. ಇಲ್ಲಿ ಬಂದು ತಗೊಂಡು ಹೋಯ್ತಾ ಇರೋದು. 3 hours later.
ಫೈನಲಿ ಗೈಸ್ ಒಂದೇ ನಿಮಿಷ ಹಿಡ್ಕೊ ಗೈಸ್ ಫೈನಲಿ ಐ ಹ್ಯಾವ್ ಟೇಕನ್ ದ ಸೀರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಕಾಸ್ಟ್ಲಿ ಸೀರೆ ತಗೊಂತೇವೆ ಅದು ಅಮ್ಮಂಗೆ ಅಂತ ಇವತ್ತೇ ಗೈಸ್ ಬೇಜಾರೇನು ಆಗ್ತಿಲ್ಲ ನಂಗೆ ಖುಷಿ ಆಗ್ತೈತೆ ಅಮ್ಮಗೊಂದು ಸೀರೆ ಹಂಗೆ ಹೆಂಗೆ ಸ್ವೆಟ್ ಬಂದಿದೆ ಕಾಲಲ್ಲಿ ತೋರಿಸಿ. ಅದು ಪೇಮೆಂಟ್ ಮಾಡ್ಬೇಕಾದ್ರೆ ಪೇಮೆಂಟ್ ಆಗ್ತಾ ಇರಲಿಲ್ಲ ಅಲ್ಲಿ ಮಲ್ಟಿಪಲ್ ಪೇಮೆಂಟ್ಸ್ ಮಾಡಿದ್ದೀನಿ ಕಾಲು ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದು ನನಗೆ ಯಾರು ಹೇಳ್ಬಿಡ್ತಾರೆ ಏನು ಕತೆ ಅಂದ್ಬಿಟ್ಟು ಬೈ ನಿಮೇಸ್ ಪೇಮೆಂಟ್ ಡನ್ ಅತ್ತೇನು ಸ್ವಲ್ಪ ಹೆಲ್ಪ್ ಆಗುತ್ತೆ ಟೈಮ್ಗೆ ನನ್ನ ಅಕೌಂಟಲ್ಲಿ ಕಾಸು ಇದ್ರು ಕೂಡ ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಈ ಪೇಮೆಂಟ್ ಆಮೇಲೆ ರಿಟರ್ನ್ ಕೊಡ್ಬೇಕು ಫೈನಲಿ ವಿ ಆರ್ ಬ್ಯಾಕ್ ಟು ಬಸ್ ಸ್ಟ್ಯಾಂಡ್ ಆ್ಯಂಡ್ ಈ ಕಡೆ ಭಾರ್ಗವ್ ಸಿಗ್ತಾನೆ ನಮಗೆ ಭಾರ್ಗವ್ ಲಾವಣ್ಯ ತಂಗೆ ಸೊ ತಮ್ಮ ಆ್ಯಂಡ್ ಇನ್ನು ಖುಷಿ ಖುಷಿ ಕಾಣಿಸ್ತದೆ ಮುಖದಲ್ಲಿ ಅವನಿಗೆ ಮಾತಾಡಿಸ್ಬೇಕು ಬೋರ್ಡ್ ಅಂದ್ಬಿಟ್ರೆ ಏನು ಮಾಡಲಿ ಬೋರ್ಡ್ ಅಂದ್ಬಿಟ್ರೆ ಭಾರ್ಗವ್ ಓರ್ ಯು ಹೆಂಗೆ ಕಾಣಿಸ್ತಾ ಇದೆ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು. ವಿಡಿಯೋ ಮಾಡ್ತೇನಾ ಭಾರ್ಗವ್ ನಿಂಗೋಸ್ಕರ ಮೊನ್ನೆ ಈಶಾಗ್ ಹೋಗಿದ್ದಾಗ ಒಂದು ತಗೊಂಡು ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಈಶಾಗ್ ಹೋಗಿದ್ನಲ್ಲ ಅಲ್ಲಿ ನಿನಗೋಸ್ಕರ ಅಂತ ಇದೊಂದು ತಂದಿದ್ದೀನಿ ಎಲ್ಲಿ ಎಲ್ಲಿ ಬಾ ನಿಮ್ಮ ಅಕ್ಕಡಿ ನಿಮಗೆ ಇಲ್ಲ ಐತೆ ಲಾಡು ಇದೆ ಯಾರ್ಯಾರು ಋಣ ಐತೆ ಯಾರು ಅಲ್ಲಿದೆ ನೋಡಿ ಗೈಸ್ ಬಸ್ಸು ಲಾವಣ್ಯ ಆಲ್ರೆಡಿ ಫುಲ್ ರಶ್ಶು ಆಲ್ರೆಡಿ ಓಡೋಗ್ಬಿಟ್ಟು ಸೀಟ್ ಇಟ್ಕೊಂಡ್ಬಿಟ್ಟಿರ್ಬೇಕಲ್ಲ ಬಾಯ್ ಬಾಯ್ ಸೊ ಬಸ್ಸಲ್ಲಿ ಸಿಗಿ ಹೊರಡ್ರು ಇವಾಗ ನಾನು ನಮ್ಮ ಮನೆ ಕಡೆ ಹೊರಡ್ಬೇಕು ಒಳಗಡೆ ಎಷ್ಟು ಜನ ತುಂಬ್ಕೊಂಡಿದ್ರು ಕೂಡ ಹೊರಗಡೆ ಎಷ್ಟು ಜನ ನುಗ್ತಾ ಇದ್ದಾರೆ ಇಟ್ಸ್ ವೆರಿ 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 ನೀಟ್ ಗೈಸ್ ಭಾರ್ಗವ್ ಬಾಯ್ ಸಿಗೋಣ ಸರಿ ಸರಿ ಬಾಯ್ 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 ಗೈಸ್ ಆ್ಯಕ್ಚುಲಿ ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇದು ಅಕಸ್ಮಾತ್ ಲಾವಣ್ಯ ನಮ್ಮ ಜೊತೆ ನಾನು ಬಂದ್ಬಿಟ್ಟು ಸೀದಾ ಮನೆಗೆ ಹೋಗ್ತಾ ಇದ್ದೆ ಇವಾಗ ಪ್ಲಾನ್ ಬಿ ಏನು ಅಂದರೆ ಅಮ್ಮಂಗೆ ನಾನು ಕೇಳಿ ಒಂದೆರಡು ಬಟ್ಟೆ ತಗೊಂಡಿದ್ದೆ ಅದು ಶರತ್ ಅವ್ರ ಮನೆಗಿದೆ ಸೊ ಇವಾಗ ಸೀದಾ ಶರತ್ ಅವ್ರ ಮನೆಗೆ ಹೋಗಿ ಬಟ್ಟೆ ತಗೋಬೇಕು ಫುಲ್ ಬಿಜಿ ಹೋಗ್ಬಿಡುತ್ತಪ್ಪ ಐ ಹ್ಯಾವ್ ರೀಚ್ ದ ಸ್ಪಾಟ್ ಗೈಸ್ ಈ ನನ್ನ ವರ್ಷ ವೇಷ ನೋಡಿ ಶರತ್ ಏನು ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ನಾವು ನಿಮ್ಮ ಕಾರ್ ಮುಂದೆ ಇದೀವಿ ಬ್ರೋ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಶರತ್ತು ಎರಡು ಟಿ ಶರ್ಟ್ ಏನಿಲ್ಲ ಆ ಟಿ ಶರ್ಟು ನನಗೆ ಶರತ್ಗೆ ಸುಧೀರ್ಗೆ 3 ಜನಕ್ಕೂ ಒಂದೇ ತರ ತಗೊಂಡಿದ್ದೆ ಮೈಸೂರು ಸಿಲ್ಕ್ ಸೀರೆ ತಗೊಂಡ ಎಷ್ಟು ನೆಕ್ಲೆಸ್ ಹೇಳ್ತಾ ಇದೀನಿ ನನ್ನ ನಿಮ್ ಕಾನ್ವರ್ಸೇಷನ್ ಅಲ್ಲಿ ಬಡವ್ರ ನಾವು ತೀರ ತಾನೇ ಉಟ್ಕೊಳ್ಳೋದು ಬಾಕ್ಸ್ ಉಟ್ಕೋತಾರ ಕರೆಕ್ಟ್ ಆಗಿ